ಸೊ ಜರ್ನಿನ ಸ್ಟಾರ್ಟ್ ಮಾಡೋಣ. ಮಂಡ್ಯದಿಂದ ಧರ್ಮಸ್ಥಳಕ್ಕೆ. ತೃಪ್ತಿ ಆಯ್ತಾ? ಹಾ, ಆತ್ಮಕ್ಕೆ ಶಾಂತಿ ಸಿಕ್ತು. ನೀನ್ ಎಲ್ಲ ನೀನ್ ಕೇಳಿದ್ದೆಲ್ಲ ಸಿಗ್ತದ ಇವತ್ತು. ನಾವು ಲಾಸ್ಟ್ ಬಂದಿದ್ದು ಕುಯ್ದು ಅಷ್ಟೇ ಹೇಳಿಸಿರಲ್ಲ. ಯಾರು ಗೊತ್ತು, ಸಿಕ್ಕಾಬಿಟ್ಟು ರಶ್ ಇದೆ. ಚಂಪುರಿ ಬಜ್ಜೆ ಆ್ಯಂಡ್ ಸಂಡು ಬೋಂಡ ಈ ಒಂದು ವೆದರ್ಗೆ ಬಿಸಿ ಬಿಸಿ ಆಯ್ತಾ? ಆಟ ಸಾಮಾನು ಕೊಡ್ಸಮ್ಮ. ಏನ್ ಬೇಕು? ಆಯ್ತು ತಗೋ, ಗಿಲ್ಕಿ ತಗೋ, 2 ಗಿಲ್ಕಿ ತಕೊಂಡು ಫೋಟೋ ಆಯ್ತಮ್ಮ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ನಾವೆಲ್ಲ ಹೋಗ್ತಾ ಇದ್ವಿ ಪೂಜಾ? ಈಗಲೇ ಹೇಳ್ಬೇಕಾ? ಹೇಳು. ಟೈಟಲ್ ಎನಿವೇಸ್ ಆಗ್ತಿರ್ತೀವಿ. ಧರ್ಮಸ್ಥಳಕ್ಕೆ. ಸೊ ನಾವು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಧರ್ಮಸ್ಥಳಕ್ಕೆ ಮಂಡ್ಯದಿಂದ ಹೊರಟಿರೋದ್ರಿಂದ ಎಷ್ಟು ಗಂಟೆಗೆ ಹೊರಟಿದ್ದು ನಾವು? 6 o'clock. ಸೊ 6 to be precise. 6 o'clockಗೆ. ಸೊ ಇವಾಗ ನಾವು ಮೇಲ್ಕೋಟೆಲಿದ್ದೀವಿ. ಲೈಕ್ ಹೋಗ್ತಾ ದಾರಿಲೇ ಮೇಲ್ಕೋಟೆ ಸಿಗುತ್ತೆ. ಯಾಕೆ ಅಂತಂದ್ರೆ ಇವಳು ಪುಳಿಯೋಗರೆ ತಿನ್ಬೇಕಂತೆ ಮೇಲ್ಕೋಟೆಲಿ, ಅದಕ್ಕೆ. ಬಟ್ ಇಷ್ಟೊತ್ತಿಗೆ ಯಾರು ಅಂಗಡಿನೇ ತೆಗ್ದಿಲ್ಲ, ನೋಡ್ಬೇಕು. ಸೊ ಇವಾಗ ಲೈಕ್ ದೇವಸ್ಥಾನದ ದರ್ಶನ, ದೇವ್ರದ್ದು ದರ್ಶನ ಮಿಸ್ ಆಯ್ತು. ಪಾರ್ಷಲ್ ದರ್ಶನ ಆಯ್ತು. ಚೆಲುವರಾಯನ ಸ್ವಾಮಿ ದರ್ಶನ ಮಿಸ್ ಆಯ್ತು. ಲಕ್ಷ್ಮೀದು ಮತ್ತೆ ಇನ್ನೊಂದು ದೇವ್ರದ್ದು ದರ್ಶನ ಆಯ್ತು. ಸೊ ಪ್ರಸಾದ ಸಿಕ್ತು. ಸೊ ಪ್ರಸಾದ ತಿನ್ಕೊಂಡು ಇವಾಗ ಯಾವ್ದಾದ್ರು ಪುಳಿಯೋಗರೆ ಅಂಗಡಿ ಓಪನ್ ಇದೆಯಾ ಅಂತ ನೋಡ್ಬೇಕು. ಸೊ ಬನ್ನಿ ಹೋಗೋಣ. ಸೊ ಜರ್ನಿನ ಸ್ಟಾರ್ಟ್ ಮಾಡೋಣ. ಮಂಡ್ಯದಿಂದ ಧರ್ಮಸ್ಥಳಕ್ಕೆ. ಮೇಲ್ಕೋಟೆಯಲ್ಲಿ ತಿಂಡಿ ತಿನ್ನಕ್ಕೆ ನಾವು ಹೋಗ್ತಾ ಇದ್ದೇವೆ, ಸುಬ್ಬಣ್ಣ ಮೆಸ್ಗೆ. ಸೊ ಇಲ್ಲಿ ಮೇಲ್ಕೋಟೆಯಲ್ಲಿ ಲೈಕ್ ಒನ್ ಆಫ್ ದ ಫೇಮಸ್ ಮೆಸ್ ಅಥವಾ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಸೊ ಬನ್ನಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ, ಎಸ್ಪೆಷಲಿ ಪುಳಿಯೋಗರೆ ತಿನ್ನಕ್ಕೆ ಹೋಗೋಣ. ಫೈನಲಿ ಮೇಲ್ಕೋಟೆ ಪುಳಿಯೋಗರೆ ತಿಂತಾ ಇದ್ದೀವಿ. ಪುಳಿಯೋಗರೆ ಆಯಿತು. ಇದು ಇನ್ನೊಂದು ಫೇಮಸ್ಸು ಬೆಲ್ಲದ ಪೊಂಗಲ್. ಪೂಜಾ ಹೆಂಗಮ್ಮ ಇತ್ತು ಸುಬ್ಬಣ್ಣನ ಮೆಸ್ತು ಪುಳಿಯೋಗರೆ? ಚೆನ್ನಾಗಿತ್ತು. ಸ್ವಲ್ಪ ಖಾರ ಅಲ್ವಾ? ಸ್ವಲ್ಪ ಖಾರ ಇತ್ತು, ಬಟ್ ಇಟ್ ವಾಸ್ ಗುಡ್. ಚೆನ್ನಾಗಿತ್ತು. ತೃಪ್ತಿ ಆಯ್ತಾ? ಹಾ, ಆತ್ಮಕ್ಕೆ ಶಾಂತಿ ಸಿಕ್ತು. ಸಕ್ಕರೆ ಇದು ಪೊಂಗಲ್ ಹೆಂಗಿತ್ತು? ಪೊಂಗಲ್ ಓಕೆ. ಮೇನ್ ಹೈಲೈಟ್ ಬಂದು ಪುಳಿಯೋಗರೆ ಚೆನ್ನಾಗಿತ್ತು. ನಮ್ಮ ಅಮ್ಮಗೆ ಉಪ್ಪಿನಕಾಯಿನೂ ಇಷ್ಟ ಆಯ್ತು ಅಲ್ಲ? ಉಪ್ಪಿನಕಾಯಿ ಮಾತ್ರ ಸೂಪರ್ ಆಗಿತ್ತು. ಅಂದ್ರು ಬರೀ ಪುಳಿಯೋಗರೆ ತಿನ್ನಕ್ಕೆ ಮೇಲ್ಕೋಟೆಗೆ ಬರಬೇಕು ಅಂತ ಸುಮಾರು ದಿನದ ಪ್ಲಾನ್ ಇತ್ತು. ಅದು ಹೆಂಗೋ ಹಿಡಿತ್ತು. ಸೊ ನೆಕ್ಸ್ಟ್ ಹೋಗುವ, ಜರ್ನಿ ಕಂಟಿನ್ಯೂ ಮಾಡುವ. ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಒಂದು ಪಿಟ್ ಸ್ಟಾಪ್ನ ತೊಗೊಂಡಿದ್ದೀವಿ. ಅದು ಬಂದು ಉಪ್ಪಿನ ಅಂಗಡಿ ಅಂತ. ಸೊ ಆ ಒಂದು ಜಾಗದಲ್ಲಿ ಪಿಟ್ ಸ್ಟಾಪ್ ತೊಗೊಂಡು ಗೋಲಿ ಸೋಡಾ, ನಮ್ಮಮ್ಮ ಸೋಡಾ ಕುಡಿಬೇಕಂತೆ, ನನ್ನ ತಂಗಿ ಪೈನಾಪಲ್ ತಿನ್ನಬೇಕಂತೆ. ಸೊ ಅದಕ್ಕೋಸ್ಕರ ಸ್ಟಾಪ್ನ ತೊಗೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ಪೈನಾಪಲ್ ತಗೋತೀನಾ? ಇಲ್ಲಿ ಗಂಟ ಬಂದು ಪೈನಾಪಲ್ ತಿಂದೇ ಹೋದ್ರೆ ಪೈನಾಪಲ್ ಮಸಾಲ ಹಾಕ್ಕೊಡ್ತಾರಾ? हाँ फुल्लू कितना 100 ಸ್ವಲ್ಪ ಜಾಸ್ತಿನೇ, ಒಂದು 23 ರೂಪಾಯಿ ಜಾಸ್ತಿ. ಏನು ಅಷ್ಟೇನೆ, ಆಲ್ಮೋಸ್ಟ್ ಇವತ್ತರದು. ಆಡಲ್ಲಿ ನೀರ ಅಮ್ಮವ್ರು ನೀರು ಹಾಕ್ಬಿಡ್ತಾರೆ. ತಗೊಳ್ರು ಏನೇನು ಹಾಕೋರೆ? ಸೊ ಪೈನಾಪಲ್ಲು. ಸೊ ಇದು ಎರಡಕ್ಕೆ
ಎಷ್ಟು 100 ರುಪೀಸಾ? ಎರಡಲ್ಲ, ಐ ಮೀನ್ ಒಂದು ಪೈನಾಪಲ್ನ 2 ಬಟ್ಲಿಗೆ, 3. ಸಾರಿ 3 ಬಟ್ಲಿಗೆ ಕೊಟ್ಟಿದ್ದಾರೆ 100 ರುಪೀಸ್. ಏನ್ ನೀನ್ ಎಲ್ಲ ನೀನ್ ಕೇಳಿದ್ದೆಲ್ಲ ಸಿಗ್ತದ ಇವತ್ತು? ಹಾ ಆಯ್ತಾ? ಇಷ್ಟು ಈಗಲೇ ಖಾಲಿ ಮಾಡ್ತೀಯವ? ಹಾ ಹಂಗೆ ನೀನು ರಿವರ್ಸ್ ಹಾಕೊಂಡು ರಿವರ್ಸ್. ವೆಲ್ಕಮ್ ಟು ಧರ್ಮಸ್ಥಳ. ಸೊ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಸುಮಾರು ಎಷ್ಟೊತ್ತು ಜರ್ನಿ ಪೂಜೆ ಆಯಿತು? 7 ಅವರ್ಸ್ ಇನ್ಕ್ಲೂಡಿಂಗ್ ನಮ್ಮ ಎಲ್ಲ ನಮ್ಮ ಪಿಟ್ ಸ್ಟಾಪು ಅದು ಇದೆಲ್ಲ ತೊಗೊಂಡಿದ್ದು ಪ್ರಕಾರ ಮನೆ ಬಿಟ್ಟಿದ್ದವಿಂದ ಇಲ್ಲಿಗೆ ಬಂದು ಲ್ಯಾಂಡ್ ಆಗೋಕ್ಕೆ 7 ಅವರ್ಸ್ ಆಯಿತು. ಸೊ ಜರ್ನಿ ಚೆನ್ನಾಗಿತ್ತು. ರೋಡ್ಸ್ ಎಸ್ಪೆಷಲಿ ಚೆನ್ನಾಗಿತ್ತು ಈ ಸಲ. ಸೊ ನಾವು ಸ್ಟ್ರೇಟ್ ದರ್ಶನಕ್ಕೆ ಹೋಗಲಿಲ್ಲ. ಫಸ್ಟು ನಮ್ಮ ಗೆಸ್ಟ್ ಹೌಸಿಗೆ ಬಂದ್ವಿ. ಲೈಕ್ ಚೆಕ್ ಇನ್ ಟೈಮ್ ಬಂದು 2 o'clock ಇದ್ದಿದ್ದರಿಂದ ಸೊ ಗೆಸ್ಟ್ ಹೌಸಿಗೆ ಬಂದ್ವಿ. ಸೊ ನಾವು ಬುಕ್ ಮಾಡ್ಕೊಂಡಿದ್ದು ಬಂದು ರಜತಾದ್ರಿ ಗೆಸ್ಟ್ ಹೌಸ್. ಸೊ ರಜತಾದ್ರಿದು ಒಂದು ಸಣ್ಣ ರೂಮ್ ಟೂರ್ ನಿಮಗಾಗಿ. ಸೊ ಎಂಟ್ರ್ ಆಗ್ತಿದ್ದಂಗೆ ಲೈಕ್ ಡಬಲ್ ಬೆಡ್ ಇದೆ, ನಾರ್ಮಲ್ ಲೈಕ್ ಕುತ್ಕೊಳ್ಳೋಕೆ ಚೇರು, ಟೇಬಲ್ಲು, ಆಮೇಲೆ ಲೈಕ್ ಎಕ್ಸ್ಟ್ರಾ ದಿಂಬು ಮತ್ತು ಚಾಪೆ ಕೊಟ್ಟಿದ್ದಾರೆ, ಮತ್ತು ಬಟ್ಟೆ ಗಿಟ್ಟೆ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡು ಮತ್ತು ಬಾತ್ರೂಮ್. ಸೊ ಇದಿಷ್ಟು ಈ ಒಂದು ರೂಮಲ್ಲಿದೆ. ಅಪ್ಪ ಅಂತಂದರೆ ಲೈಕ್ ನಾವು ಲಾಸ್ಟ್ ಇಯರ್ ಧರ್ಮಸ್ಥಳ ಲೈಕ್ 3-4 years ಬ್ಯಾಕ್ ಬಂದಾಗ ಧರ್ಮಸ್ಥಳದಲ್ಲಿ ನಾವು ಏನು ರೂಮ್ ಬುಕ್ ಮಾಡಿದ್ವೋ ಅದೇ ರೂಮ್ ಸಿಕ್ಕಿದೆ. ಆಫ್ಟರ್ 4 years ನಾವು ಈ ರೂಮ್ ಬುಕ್ ಮಾಡಿದ್ವಿ. ಮಮ್ಮಿ ಡ್ಯಾಡಿ ಇನ್ನೊಂದು ರೂಮು ರ್ಯಾಂಡಮ್ ಆಗಿ ಆದ್ರೂ ಬಟ್ ನೋಡು ಲೈಕ್ ಸೇಮ್ ರೂಮೇ ಅಲಾಟ್ ಆಗಿದೆ. ಸೊ ಈಗ ಲೈಕ್ ಜಸ್ಟ್ ಒಂದು ಸ್ವಲ್ಪ ಫ್ರೆಶನ್ ಅಪ್ ಎಲ್ಲ ಮಾಡಿಕೊಂಡು ಈಗ ಧರ್ಮಸ್ಥಳಕ್ಕೆ ಲೈಕ್ ದರ್ಶನ ಮಾಡೋಕ್ಕೆ ಹೋಗಲ್ಲ, ಊಟ ಮಾಡಿಕೊಂಡು ನಂತರ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಂತರ ದರ್ಶನಕ್ಕೆ ಹೋಗ್ತೀವಿ. ಸೊ ಬನ್ನಿ ಊಟಕ್ಕೆ ಹೋಗೋಣ. ಲೆಟ್ಸ್ ಗೋ. ಸೊ ಇವಾಗ ನಾವು ಊಟ ಮಾಡೋಕ್ಕೆ ಎಲ್ಲಿಗೆ ಹೋಗ್ತೀವಿ ಪೂಜಾ? ಅನ್ನಪೂರ್ಣಗೆ ಹೋಗ್ತಾ ಇದ್ದೇವೆ. ಸೊ ದರ್ಶನ ನಾವು ಸಂಜೆ ಮಾಡ್ತೇವೆ 5 ಗಂಟೆಗೆ. ಇಲ್ಲೇ ಇಡೋಣ. ಸ್ವಲ್ಪ ಚೇಂಜ್ ಇದೆ ಈಗಲ್ಲ. ಲಾಸ್ಟ್ ಟೈಮ್ ಇತ್ತು ಕುತ್ಕೊಂಡಿದ್ದೆ ಕೆಳಗಡೆ. ನಾವು ಲಾಸ್ಟ್ ಬಂದಿದ್ದು ಕ್ವೀಟ್ ಚೇಂಜಸ್ ಇರೋಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ವಿ. ಈಗ ಫುಲ್ ಟೇಬಲ್ ಸಿಸ್ಟಮ್ ಇದೆ, ವಿಚ್ ಇಸ್ ನೈಸ್ ಅಲ್ವಾ? ಒಂಥರ ಆರ್ಗನೈಸ್ಡ್ ನೀಟಾಗಿ. ಚೇರ್ ಅಲ್ಲಾಡ್ಸಂಗಿಲ್ಲ. ಎಷ್ಟು ಜನ ಕುತ್ಕೊಂಡಿದ್ದೀವಿ? ಇದು ಆಗುತ್ತಪ್ಪ, 1000 ಜನ ಒಟ್ಟೆ ಟೈಮ್ ಊಟ ಮಾಡ್ತಾರೆ. ಎಕ್ಸಾಕ್ಟ್ ಗೊತ್ತಿಲ್ಲ, ಮೇ ಬಿ ಥೌಸಂಡ್ಸ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಒಂದ್ಸಲ 10,000 ಜನ ಊಟ ಮಾಡ್ತೀನಿ, 2 ಲಕ್ಷ 3 ಲಕ್ಷ ಜನ ಊಟ ಮಾಡ್ತಾರೆ ಅನ್ಸುತ್ತೆ. ಸೊ ಆ ಅಂದಾಜಲ್ಲಿ ನೋಡ್ತು ಅಂತಂದರೆ ಅಟ್ ಎ ಟೈಮ್ ಒಂದು 5,000 to 10,000 ಜನರು ಊಟ ಮಾಡ್ಬೋದು. ಯಾಕಂದರೆ ಇದು ನಗರದ ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರ್ ಒಂದಿದೆ. ಇದು ಫಸ್ಟ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರಲ್ಲಿ ಒಂದಿದೆ. ಮುಗಿಸ್ಕೊಂಡು ಎಕ್ಸಿಟ್ ಗೇಟ್ ಹತ್ರ ಐಸ್ ಕ್ರೀಮ್ ಮಾಡ್ತಾರಲ್ಲ, ಸೊ ಅದು ನಮ್ಮದು ಮ್ಯಾಂಡೇಟರಿ. ಸೊ ಈ ಸಲ ನಾವು ಚೊಕೊಬಾರ್ ತೊಗೊಂಡಿದ್ದೀವಿ. ಅಲ್ಲಿ ಪರ್ ಸ್ಕೂಪ್ಸ್ ತೊಗೋಬೋದು ನೀವು, ಬಟ್ ಅದು 1 ಸ್ಕೂಪ್ 20 rupees ಇತ್ತು. ಪಕ್ಕ ಹ್ಯಾಂಗಿಯೋದು ಸ್ಟಾಲ್ ಇತ್ತು. ಕೋನ್ ತಿಂದು ಬೇಜಾರಾಗಿತ್ತು. ಸೊ ಚೊಕೊಬಾರ್ ತೊಗೊಂಡು ಆಯ್ತು.
ನೋಡ್ಬೋದು ನೀವು. ನಡೀರಿ ದೇವ್ರ ದರ್ಶನಕ್ಕೆ ಅಂತ ಕ್ಯೂ ಅಲ್ಲಿ ಹೋಗ್ತಾ ಇದ್ದೇವೆ. ರಶ್ ಏನಿಲ್ಲ ಅಲ್ವೇನಾ? ರಶ್ ಫಾಸ್ಟ್ ಆಗಿ ಮೂವ್ ಆಗ್ತಿದೆ ಗೊತ್ತಾಗ್ತಿಲ್ಲ. ಯಾರು ಗೊತ್ತು ಸಿಕ್ಕಾಬಿಟ್ಟು ರಶ್ ಇದೆ. ಚೆನ್ನಾವ್ರೆ ಬಟ್ ರಶ್ ಆ ಥರ ಇಲ್ಲ. ಲೈಕ್ ಇಫ್ ಯು ಮೂವ್ ಫಾಸ್ಟ್ ಮ್ಯಾನೇಜ್ಮೆಂಟ್ ಒಳಗೆ ಚೆನ್ನಾಗಿದೆ. ಅದಕ್ಕೆ ಬೇಗ ಬೇಗ ಹೋಗ್ತಾರೆ. ಯಾರನ್ನ ಬರ್ತಾರಲ್ಲ ಸೊ ಸಂಜೆ 5 ಗಂಟೆಗೆ ಮಾಡಬೇಕಾಗಿದ್ದ ದರ್ಶನನ ಬೇಗನೆ ಮಾಡ್ಕೊಂಡ್ವಿ. ಇದು ದರ್ಶನ ಚೆನ್ನಾಗೈತಲ್ವಾ? ಬೇಗ ಆಯ್ತು, ಅರ್ಧ ಗಂಟೆಲಿ ದರ್ಶನ ಆಯಿತು. ಪ್ಲಸ್ ದರ್ಶನ ಚೆನ್ನಾಗಾಯ್ತು. ಲೈಕ್ ಒಂದು 2 ಸಲ ನೋಡಿದ್ವಿ ದೇವ್ರನ್ನ, ಚೆನ್ನಾಗಾಯ್ತು. ನೆಕ್ಸ್ಟು ಅಷ್ಟೇ ವಾಪಸ್ ಹೋಗೋಣ. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಬರುವ. ಸಂಜೆ ಫುಲ್ ಸ್ನ್ಯಾಕ್ಸು. ಎಸ್, ಇಲ್ಲಿ ಬಜ್ಜಿ, ಬೋಂಡಾ, ಮಸಾಲೆ ಪುರಿ, ಪಾನಿಪುರಿ ತಿನ್ನೋದು, ಕಾರ್ನು, ಎಲ್ಲ ಎಕ್ಸ್ಪ್ಲೋರ್ ಮಾಡೋದು. ನಮ್ಮ ರಿಚುವಲ್. ಧರ್ಮಸ್ಥಳದಲ್ಲಿ ನಾವು ಬಂದಿರೋದು ಇವಾಗ ನಂದಿನಿ ಮಿಲ್ಕ್ ಪಾರ್ಲರ್ ಆ್ಯಂಡ್ ಪದ್ಮಶ್ರೀ ಟಿಫಿನ್ ಸೆಂಟರಲ್ಲಿ ಮಾಡುವಂಥ ಸ್ನ್ಯಾಕ್ಸ್ನ ತಿನ್ನೋಕ್ಕೆ. ಇಲ್ಲಿ ಎಸ್ಪೆಷಲಿ ಆಲೂಗಡ್ಡೆ ಬೋಂಡಾ ಮತ್ತು ಗೂಳಿ ಬಜ್ಜಿ. ಸೊ ಜೊತೆಗೆ ಇಲ್ಲಿ ಇವಾಗ ಏನು ಗೋಬಿ ಮಂಚೂರಿದು ಕಾರ್ಡ್ ಸಹ ಹಾಕೊಂಡಿದ್ದಾರೆ. ಸೊ ಅದನ್ನ ಟ್ರೈ ಮಾಡೋಣ ಅಂತ ಇವಳು ಹೇಳ್ತಿದ್ದಾಳೆ ಅಂತಂದ್ರೆ ಅದು ಟ್ರೈ ಮಾಡಲೇಬೇಕು. ಯಾಕಂದ್ರೆ ಇವಳು ಬಾಯಲ್ಲಿ ಅಲ್ಲ, ನಿನ್ನ ಬಾಯಲ್ಲಿ ಬರೋದು ಇಟ್ ಇಸ್ ಡಿಫ್ರೆಂಟ್. ಅದು ಯಾಕೆ ಹೇಳ್ತಾ ಇದ್ದೀನಿ, ಟೇಸ್ಟ್ ಡಿಫ್ರೆನ್ಸ್ ನೋಡಕ್ಕೆ ಮಂಡ್ಯದಲ್ಲಿ. ತುಂಬಾ ವಾವ್. ಗೂಳಿ ಬಜ್ಜಿ ಮಂಗಳೂರು ಈ ಕಡೆ ಸೈಡಿಗೆ ಬಂದ್ಮೇಲೆ ಇದನ್ನ ಟ್ರೈ ಮಾಡದೆ ಇದ್ರೆ ಇಟ್ ಇಸ್. ಸೊ ಗೂಳಿ ಬಜ್ಜಿ ಆ್ಯಂಡ್ ಮಂಗಳೂರು ಬೋಂಡ ಈ ಒಂದು ವೆದರ್ಗೆ ಬಿಸಿ ಬಿಸಿ ಆಯ್ತಾ? ಓಕೆ, ತಿನ್ನುವ, ಟೇಸ್ಟ್ ನೋಡುವ. ಫಸ್ಟ್ ತೊಗೊಂಡಿದ್ದೀವಿ ಇದ್ಯಾವುದೋ ಆಲೂ ಬೋಂಡ, ಆಲೂ ಬಜ್ಜಿ ವಿತ್ ಚಟ್ನಿ. ನೆಕ್ಸ್ಟ್ ಇನ್ನೇನು ಹೇಳಿದ್ದೀರಾ? ಗೂಳಿ ಬಜ್ಜಿ ನೆಕ್ಸ್ಟ್ ಹೇಳಿದ್ದೀರಾ? ಇಷ್ಟ ಆಯ್ತಾ? ನಂಗೆ ಲಾಸ್ಟ್ ಟೈಮ್ ನೆನಪಿದೆ, ಯಾವುದು ಆಲೂಗಡ್ಡೆ ಬೋಂಡ. ಸೈಜ್ ನೋಡ್ರಿ ಇದು ಎಷ್ಟು ರೂಪಾಯಿ ಇದೆ. ನಮ್ಮ ಮಂಡ್ಯದಲ್ಲಿ ಇನ್ನೂ ಇದೆಲ್ಲ 2 ಮಾಡ್ತಾರೆ ಇದನ್ನ. ಫಿಲ್ಲಿಂಗ್ ಒಂಥರ ಡಿಫ್ರೆಂಟ್ ಆಗೈತಲ್ಲ ಇದು. 2 ಆಲೂ ಬೋಂಡ 35 ರೂಪಾಯಿ, 1 ಪ್ಲೇಟ್ ಗೂಲಿ ಬಜ್ಜಿ 4 ಇರುತ್ತೆ 25 ರೂಪಾಯಿ. 4 ಗೂಳಿ ಬಜ್ಜಿಗೆ 25, 2 ಆಲೂಗಡ್ಡೆ ಬೋಂಡಾಗೆ 35. ಅದೇ ಚೆನ್ನಾಗಿದೆ. ಎಸ್ಪೆಷಲಿ ಇದು ಮಸಾಲಾದು ಫಿಲ್ಲಿಂಗ್ ಇದೆಯಲ್ಲ ಆಲೂಗಡ್ಡೆದು, ಅದು ಚೆನ್ನಾಗಿದೆ. ಸೊ ನಾವು ಪ್ರತಿ ವರ್ಷ ಇಲ್ಲಿಗೆ ಬಂದೇ ಬರ್ತೀವಿ, ಎಸ್ಪೆಷಲಿ ಆಲೂಗಡ್ಡೆ ಬೋಂಡ ತಿನ್ನಕ್ಕೆ. ಗೂಳಿ ಬಜ್ಜಿ ಎಲ್ಲ ಥರದ ಬಜ್ಜಿನ ಟ್ರೈ ಮಾಡೋದ ಅಂದರೆ ಗೋಳಿ ಬಜ್ಜಿ ಎಸ್ಪೆಷಲಿ ಬಿಸಿದ್ರೆ ಚೆನ್ನಾಗಿ. ಇಟ್ಸ್ ಓಕೆ, ಬಿಸಿದ್ರೆ ಏನೋ ಚೆನ್ನಾಗಿರ್ತದೆ. ಸೊ ನೆಕ್ಸ್ಟು ನಾವು ಆರ್ಡ್ರ್ ಮಾಡಿರೋದು ಮೆಣಸಿನ್ಕಾಯಿ ಬಜ್ಜಿನ ತಾನೇ ಇದು, ಮೆಣಸಿನ್ಕಾಯಿ ಬಜ್ಜಿ. 4 ಮೆಣಸಿನ್ಕಾಯಿ ಬಜ್ಜಿನ ತೊಗೊಂಡಿದ್ದೀವಿ. ಬಟ್ ಮಧ್ಯಾಹ್ನ ತುಂಬಾ ಬಿಸಿಲಿತ್ತು, ತಿನ್ನಕ್ಕಾಗುತ್ತೋ ಇಲ್ವೋ ಅನ್ಕೊಂಡಿದ್ದ. ಈಗ ಚಳಿ ಆಗ್ತಾರೆ ನೋಡಿದ್ರೆ ಬಿಡಕ್ಕಾಗ್ತಾರ ಈಗ. ವೆದರ್ ಮಾತ್ರ ನಿಜ ಇಷ್ಟು ಅಂದ್ರೆ ಬೆಳಗ್ಗೆ ಹೊತ್ತು ಹಾಟ್ ಇದೆ ಆಯ್ತಾ, ಈವ್ನಿಂಗ್ಸ್ ತುಂಬಾ ಡ್ರಾಪ್ ಆಗುತ್ತೆ. ನಾನು ಈಗ ಸಂಜೆ ತುಂಬಾ ಬಿಸಿಲು ಅಂದ್ಬಿಟ್ಟು ರೂಮಿಗೆ ಬಂದ್ಮೇಲೆ ಫ್ಯಾನ್ 5 ಸ್ಪೀಡ್ಗೆ ಹಾಕೊಂಡು ಕೂತಿದ್ದು, ಸೆಕೆ ಜಾಸ್ತಿ ಅಂತ. ಆಮೇಲೆ ಟೆಂಪ್ರೇಚರ್ ಡ್ರಾಪ್ ಆಗ್ತಾ ಬಂತು, ಇರೋ ಶಾಲು ಎಲ್ಲ ಒದ್ರಕೊಂಡು ಮನಗಿದ್ದು ನಾವು. ಇಲ್ಲ, ಬೆಳಗ್ಗೆ ಲೈಕ್ ನಾವು ಊಟಕ್ಕೆ ಅಂತ ಹೋದಾಗ ಅಥವಾ ದರ್ಶನಕ್ಕೆ ಅಂತ ಹೋದಾಗ ತುಂಬಾ ಬಿಸಿಲಿತ್ತು. ಸಡನ್ ಆಗಿ ಸಂಜೆ ಟೆಂಪ್ರೇಚರ್ ಡ್ರಾಪ್ ಆಗ್ತಿದೆ. ಸೊ ಅವಾಗಲೇ ಇದು ಲೈಕ್ ಬಿಸಿದೆ ಏನಾದ್ರು ತಿನ್ಬೇಕು ಅಂತ ಈ ಒಂದು ಟಿಫಿನ್ ಸೆಂಟರ್ಗೆ ಬಂದಿದ್ದೀವಿ. ಇನ್ ಕೇಸ್ ನೀವು ಧರ್ಮಸ್ಥಳಕ್ಕೆ ಬರ್ತಿದ್ರೆ ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ ಟೇಸ್ಟ್ ವೈಸ್.
ಇದು ಮೆಣಸಿನ್ಕಾಯಿ ಬಜ್ಜಿ. ಮಾಮೂಲಿ ಬಜ್ಜಿ ಹೆಂಗಿರ್ಬೇಕು ಹಂಗಿದೆ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿರೋದು ಗೋಬಿ ಮಂಚೂರಿ. ಪೂಜಾ ಹೇಳಿರೋದು ಅದುವೇ. ಮೆಣಸಿನ್ಕಾಯಿ ಎಣ್ಣೆ ರಾಸಿ ಆಗೈತಲ್ಲ. ಹೇಗಿದೆ ಚಳಿ ಯಾಕೆ ಜಾಸ್ತಿ ಹೇಳಿ ಇವತ್ತು? ಗೋಬಿ ಆರ್ಡರ್ ಮಾಡೋಣ ಪೂಜಾ, ಅದಕ್ಕೆ ಚಳಿ ಜಾಸ್ತಿ. ಇದೆಲ್ಲ ಈ ವರ್ಷ ಅಷ್ಟೇ, ನೆಕ್ಸ್ಟ್ ವರ್ಷದಿಂದ ಸ್ಟ್ರಿಕ್ಟ್ ಆಗಿ ಇವ್ರ ಕೈಲಿ ಅದೆಲ್ಲ ತಿನ್ಸಲ್ಲ. ನೆಕ್ಸ್ಟ್ ವರ್ಷ ನೀನು ಬಂದಾಗ ಮಾತ್ರ ಸಾಕು. ಇದು ಏನ ಕರಗಿಸ್ಬಿಟ್ಟು ಇದು ತಗೊಂಡು ಬೇಡವಾ? ಬೇಡಪ್ಪ, ಕಾರ್ನ ಬೇಡ, ನಾನು ಆಲ್ರೆಡಿ. ಮತ್ತೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಧರ್ಮಸ್ಥಳದ ದೇವಸ್ಥಾನ ಮುಗಿಸ್ಕೊಂಡು ಸ್ಟ್ರೈಟ್ ಡೌನ್ ಬಂದ್ರೆ ಅಲ್ಲಿ ನಿಮಗೆ ಕಬ್ಬಿ ಜ್ಯೂಸು ಮತ್ತೆ ಸ್ವೀಟ್ ಕಾರ್ನ್ ಮಾಡ್ತಾರೆ. ಅದು ಚೆನ್ನಾಗೈತೆ, ಟ್ರೈ ಮಾಡಿ. ಇವ್ಳು ಯಾಕೋ ಬೇಡ ಅಂತವಳೆ, ಯಾಕಂದ್ರೆ ಹೊಟ್ಟೆ ತುಂಬಿದೆ ಅಂತ. ಬಟ್ ಅಲ್ಲಿ ಸ್ವೀಟ್ ಕಾರ್ನ್ ಸರಿ ತಿಂದ್ವಲ್ಲ. ಇಲ್ಲ, ಸ್ವೀಟ್ ಕಾರ್ನ್ ಅದು ಚೆನ್ನಾಗೈತೆ. ತಿಂತೀರಾ ಅಂದ್ರೆ ತಿನ್ನಿ. ಇಲ್ಲ, ನನಗೆ ಬೇಡ ಈಗ ಸದ್ಯಕ್ಕೆಲ್ಲ ಹೇಳಿದ್ರು. ಇವತ್ತು ಟ್ರೈ ಮಾಡಿ. ಅಂಡ್ ಅಫೋರ್ಡಬಲ್ ಇದೆ. ಕಾರ್ನ್ ಅಫೋರ್ಡಬಲ್ ಇದೆ. ಬಟ್ ಈಗ ರೇಟ್ಸ್ ಏನಿದೆ ನಮ್ಗೆ ನಾವು ತಗೊಂಡಾಗ ಇಷ್ಟು ದೊಡ್ಡ ಕಪ್ಪು 30 ರೂಪಾಯಿ ಇತ್ತು. ಈಗ ಏನಾರ ಜಾಸ್ತಿ ಇದ್ರೆ ನಮಗೇನೋ ಹೇಳ್ಬಿಡಿ. ಬಟ್ ಟೇಸ್ಟ್ ವೈಸ್ ಕ್ವಾಂಟಿಟಿ ವೈಸ್ ಓಕೆ, ಅದು ಟ್ರೈ ಮಾಡಿ. ಮತ್ತೆ ಇಲ್ಲಿಗೆ ಬಂದಾಗ ಇಲ್ಲಿ ಆಲೂಗಡ್ಡೆ ಬೋಂಡ ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಮತ್ತೆ ಗೋಬಿ ಚೆನ್ನಾಗಿತ್ತು, ಟ್ರೈ ಮಾಡ್ಕೊಂಡು. ಏನಾರ ಬೇಕಾ? ಆಟ ಸಾಮಾನು ಕೊಡ್ಸಮ್ಮ. ಏನ್ ಬೇಕು? ಆಟ ಸಾಮಾನು ತಗೋಬೇಕು ಅನ್ನಿಸ್ತೈತೆ. ಏನ್ ಬೇಕು ಕೊಡ್ತೀನಿ. ಪೂಜಾ ಬೈತಾಳಲ್ಲ. ಗೊಂಬೆ ಬೇಕಾ? ಗೊಂಬೆ ಬೇಡ, ಯಾವ್ದಾರ ಡಿಫ್ರೆಂಟ್ ಆಗಿ ಗೊಂಬೆ ತಗೋಬೇಕು. ಬಟ್ ಆ ಥರದ್ದು ಎಲ್ಲ ಮನೇಲಿ ಐತೆ ಅನ್ನಿಸ್ತಿದೆ. ಬನ್ನಿ ಹೋಗದ, ಈಗ ಶೆಕೆ ಐತೈತೆ ನಂಗೆ. ಕ್ಯಾಮ್ರಾ ನೋಡ್ತಾ ಹಿಡ್ಕ ಶೂಟ್ ಮಾಡ್ತಾಳೆ ಇವಳನ್ನ ಅನ್ಕಂಡು. ಬಟ್ ಸೆಲ್ಫಿ ಕ್ಯಾಮ್ರಾದಲ್ಲಿ ಮುಂದಿನ ಶೂಟ್ ಮಾಡ್ತಾಳೆ. ವಿಡಿಯೋ ಇವಾಗ ಚೆಕ್ ಮಾಡಿದೆ, ಅವಾಗ ಗೊತ್ತಾಯ್ತು. ಆದ್ರೂ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಿದ್ರೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಅಂತ ಮಾಡಿದೆ. ಅದು ನೋಡಿದ್ರೆ ಸೆಲ್ಫಿ ಹಿಡ್ಕೊಬಿಟ್ಟು ಶೂಟ್ ಮಾಡ್ತಾ ಇದ್ದೀನಿ. ಏನಾರ ಬೇಕಪ್ಪ ಆಟ ಸಾಮಾನು? ಇವಳು ಹೂ ಅಂದ್ರೆ ಯಾವ್ದಾರ ಒಂದೊಂದು ತಗೋತೀನಿ. ನಡಿ, ಆಟ ಸಾಮಾನಂತೆ. ಏನು ಪೂಜಾ, ಆಟ ಆಡಕ್ಕೆ ವಯಸ್ಸಿಲ್ಲ. ಆಯ್ತು ತಗೋ, ಗಿಲ್ಕಿ ತಗೋ, 2 ಗಿಲ್ಕಿ ತಗೋ ನೀನು. ಸೊ ಇಲ್ಲಿ ಸುಮಾರಷ್ಟು ಶಾಪಿಂಗ್ ಅಂಗಡಿಗಳಿದೆ. ಅಂದರೆ ಆಟ ಸಾಮಾನುಗಳು, ಬ್ಯಾಗ್ಗಳು, ಆಕ್ಸೆಸರೀಸ್ಗಳು, ಸೊ ಇದೆಲ್ಲ ಇದೆ. ಈಗಿರೋ ಸ್ಪೇಸ್ ಅಲ್ಲಿ ಐ ಥಿಂಕ್ ದೇ ಕ್ಯಾನ್ ರಿನೋವೇಟ್ ನ್ಯೂ ಟೆಕ್ನಾಲಜಿನಲ್ಲಿ ವಿತ್ ಮೋರ್ ಫೆಸಿಲಿಟಿ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಮೊತ್ತದಲ್ಲಿ ಲಾರ್ಜೆಸ್ಟ್ ನೆಲನೂ ಔಟರ್ ತಗೊಂಡು ಇದನ್ನ ಇನ್ಸೈಡ್ ಟೆಂಪಲ್ ಡೆವಲಪ್ಮೆಂಟ್ಗೆ ಏನಾರ ಮಾಡ್ಬೋದು ಅಲ್ವಾ? ಯಾಕಂದ್ರೆ ಟೆಂಪಲ್ ಪಕ್ಕದಲ್ಲಿದೆ. ಮೇ ಬಿ ದೇ ರಿನೋವೇಟಿಂಗ್ ಫಾರ್ ಟೆಂಪಲ್ ರಿಲೇಟೆಡ್ ಏನಾದರೂ ಸಿಸ್ಟಮ್ಗೋ ಇನ್ನೊಂದು ಫರ್ದರ್ ಅಥವಾ ಎಕ್ಸ್ಪ್ಯಾನ್ಷನ್ ಟೆಂಪಲ್ ಕನ್ಸರ್ನ್. ಗೇಟ್ ನಂಬರ್ 2 ಸಂವಿಧಾನ ಸೇವೆಯ ಸಾಲು ಆಗಿರುತ್ತದೆ. ನನಗೆ ಜನಗಳ ತಲೆಗಳು ಗೇಟ್ ನಂಬರ್ 2 ಸಂವಿಧಾನ ಸೇವೆಯ ಸಾಲು ಅಲ್ಲ, ಆಗಿರುತ್ತದೆ. ಈಗ ಜನ ಅವ್ರೆ, ನಾವು ಬಂದಾಗಿರ್ಲಿಲ್ಲ. ಗೇಟ್ ನಂಬರ್ 3 ದೇವರ ದರ್ಶನಕ್ಕೆ ಸಾಲು ಆಗಿರುತ್ತದೆ. ಊಟಕ್ಕಲ್ಲ ಸ್ಪ್ಲಿಟ್ ಆಗಿದ್ರು. ಗೇಟ್ ನಂಬರ್ 3 ದೇವರ ದರ್ಶನಕ್ಕೆ ಸಾಲು ಆಗಿರುತ್ತದೆ. ಅಫ್ಕೋರ್ಸ್ ಲಾಂಗ್ ವೀಕೆಂಡ್ ರಶ್ ಇಲ್ಲೇ ಇದೆ. ಗೇಟ್ ನಂಬರ್ 4 ಪೂಜಾ, ಭೋಜನಾಲಯಕ್ಕೆ ದಾರಿಯಾಗಿರುತ್ತದೆ. ವಾಟ್ ಮ್ಯಾಟರ್ಸ್ ಇಸ್ ನಾಳೆ ಗೇಟ್ ನಂಬರ್ 4 ನಮಗೆ ದಾರಿಯಾಗಿರುತ್ತದೆ. ನಮಗೆ ಬೇಗ ದರ್ಶನ ಆದ್ರೆ ಸಾಕು. ಭಕ್ತರು ಜಾಸ್ತಿ ಇರುವ ಸಂದರ್ಭದಲ್ಲಿ ಭಕ್ತಾದಿಗಳು ಯಾಕ್ರಾ ಯಾಕೆ ನೆಕ್ಸ್ಟ್ ಬ್ಯಾಟಿಂಗ್ ಮಾಡಕ? ಫೋಟೋ ಆಯ್ತಮ್ಮ.
ಅದನ್ನ ಹೊಡಿಯಕ್ಕೆ ಅಂತ ಹೋದೆ ಪೂಜೆ ಎಷ್ಟು ನೀಟಾಗಿ ಔಸ್ಕೊಂಡ್ಬಿಡ್ತು ಗೊತ್ತಾ. ನಿಮಗೋಸ್ಕರ ಅರ್ಜಿ ಹಾಕಿದ್ದೆ. ಹಾ ಅಲ್ಲಿ ಸೊ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ರೂಮಿಗೆ ಬಂದಿದ್ದೀವಿ. ಸೊ ಟೈಮ್ ಇವಾಗ 9:30 ಅರೌಂಡ್ ಆಗಿದೆ. ಸೊ ಹೋಗಿ ಮಲ್ಕೊತೀವಿ, ಯಾಕೆ ಅಂತಂದರೆ ಬೆಳಗ್ಗೆನೂ ಸಹ ಬೇಗ ಎದ್ದೊಳ್ಬೇಕು. ಸೊ ಒಂದು 3:30 4 o'clock ಹಂಗೆ ಎದ್ದು ಫ್ರೆಶನ್ ಅಪ್ ಆಗಿ ಬೇಗ ಹೋಗಿ ಕ್ಯೂ ಅಪ್ ಆಗಬೇಕು. ಮೋಸ್ಟ್ ಪ್ರಾಬಬಲಿ ಲೈಕ್ ಇವತ್ತಿನ ರಶ್ ನೋಡಿದ್ರೆ ನಾಳೆ ಕ್ಯೂ ಇರಬಹುದು. ಸೊ ಹಾಗಾಗಿ ಬೇಗ ಹೋಗಿ ಲೈನಪ್ ಆದರೆ ದರ್ಶನ 6:30 ಅರೌಂಡಿಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ. ಸೊ ಬೇಗ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವೋ ಅದನ್ನು ಮುಗಿಸ್ಕೋಬೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬೈ ಗೈಸ್ ಆ್ಯಂಡ್ ಟೇಕ್ ಕೇರ್.